ನಮಸ್ಕಾರ. ಆಶ್ರಯ ಟಾಕ್ಸ್‌ಗೆ ಸ್ವಾಗತ. ನಾನು ಆಶಾ ಕುಮಾರಸ್ವಾಮಿ, ಸೈಕಾಲಜಿಸ್ಟ್, ಸ್ಪೆಷಲ್ ಎಜುಕೇಟರ್ ಅಂಡ್ ಪಬ್ಲಿಕ್ ಸ್ಪೀಕಿಂಗ್ ಕೋಚ್. ಇವತ್ತಿನ ಟಾಪಿಕ್ ಅಲ್ಲಿ ನಾವು ಭಯ ಅಂದ್ರೆ ಏನು, ಭಯದಿಂದ ಹೊರಗಡೆ ನಾವು ಹೇಗ್ ಬರ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಭಯ ಅನ್ನೋದು ಒಂದು ಭಾವನೆ. ಈ ಭಾವನೆ ನಮ್ಮನ್ನ ಮುಂದೆ ಹೋಗೋದಕ್ಕೆ ತಡೆಗಟ್ಟುತ್ತದೆ, ಹಾಗೆ ಒಂದೊಂದ್ಸಲ ನಮ್ಮನ್ನ ಅಪಾಯದಿಂದ ರಕ್ಷಿಸ್ತದೆ. ಭಯನ ಎರಡು ರೀತಿಯಾಗಿ ವಿಂಗಡ ಮಾಡ್ತೀನಿ. ಒಂದು ರ್ಯಾಷನಲ್ ಫಿಯರ್, ಇನ್ನೊಂದು ಇರ್ಯಾಷನಲ್ ಫಿಯರ್ ಅಂತ. ರ್ಯಾಷನಲ್ ಫಿಯರ್ ಅಂದರೆ ಏನು? ರಿಯಲಿಸ್ಟಿಕ್ ಆಗಿ ಒಂದು ಭಯ ಇರಬೇಕಾದದ್ದೇ. ಫಾರ್ ಎಕ್ಸಾಂಪಲ್, ಬೆಂಕಿಯನ್ನು ಮುಟ್ಟಿದಾಗ ಏನು ಅನಾಹುತ ಆಗುತ್ತೆ ಅನ್ನೋ ಭಯ, ವಿಷದ ಸರ್ಪವನ್ನು ನೋಡಿದಾಗ ಆಗುವಂತಹ ಭಯ, ಅಥವಾ ಸಿಕ್ಕಾಪಟ್ಟೆ ಹೈಟಿಂದ ಬಿದ್ದರೆ ಗಾಯ ಆಗುತ್ತೆ ಅಂತ ಹೇಳುವಂತಹ ಭಯ. ಇದು ರಿಯಲಿಸ್ಟಿಕ್, ಇದು ಬೇಕಾಗಿರುವಂತಹ ಭಯಗಳೇ. ಇನ್ನು ಇರ್ಯಾಷನಲ್ ಫಿಯರ್ ಅಂತಂದರೆ ಏನು? ಅದು ಅನ್ರಿಯಲಿಸ್ಟಿಕ್ ಫಿಯರ್. ಸೊ ರಿಯಲಿಸ್ಟಿಕ್ ಆಗಿ ಅದರ ಅಷ್ಟು ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ಹೆಚ್ಚಿನ ಜನರು ಎಲ್ಲರ ಮುಂದೆ ಹೋಗಿ ನಿಂತು ಮಾತಾಡೋದಕ್ಕೆ, ಎಲ್ಲರೂ ನೋಡಿದಾಗ ಅವ್ರು ನನ್ನನ್ನು ಎಲ್ಲಿ ಜಡ್ಜ್ ಮಾಡಿಬಿಡ್ತಾರೋ ಅನ್ನೋ ಭಯ. ಇನ್ನು ಕೆಲವರಿಗೆ ಫಿಯರ್ ಆಫ್ ಫೇಲ್ಯೂರ್. ನಾನು ಮುಂದೆ ಸ್ಟೆಪ್ ಇಟ್ಟಾಗ, ನಾನು ಮುಂದಿನ ಕೆಲಸ ಮಾಡಿದಾಗ ನನಗೆ ಸಕ್ಸಸ್ ಸಿಗ್ಬೋದೇ ಇಲ್ವೋ, ಅದಕ್ಕೋಸ್ಕರ ನನಗೆ ಭಯದಿಂದ ನಾನು ಮಾಡದೇ ಇರುವಂಥದ್ದು. ಸೊ ಇದೆಲ್ಲವೂ ಕೂಡ ಅನ್ರಿಯಲಿಸ್ಟಿಕ್. ಇಫ್ ಸಮಥಿಂಗ್ ಹ್ಯಾಪನ್ಸ್, ಇಫ್ ದೇ ಜಡ್ಜ್, ಅದೆಲ್ಲವೂ ಕೂಡ ಅನ್ರಿಯಲಿಸ್ಟಿಕ್. ಈ ಅನ್ರಿಯಲಿಸ್ಟಿಕ್ ಫಿಯರನ್ನು ನಾವು ಓವರ್ಕಮ್ ಮಾಡ್ಬೋದು. ಯಾವ ರೀತಿ ಓವರ್ಕಮ್ ಮಾಡ್ಬೋದು? ಯಾವುದೆಲ್ಲ ಸ್ಟೆಪ್ಪನ್ನು ನಾವು ಅಳವಡಿಸ್ಕೊಂಡು ಈ ಫಿಯರಿಂದ ನಾವು ಹೊರಗೆ ಹೇಗೆ ಬರೋದು ಅನ್ನೋದನ್ನು ನೋಡೋಣ. ಸೊ ಇವತ್ತಿನ ಟಾಪಿಕಲ್ಲಿ ನಾನು ಹೌ ಟು ಸ್ಪೀಕ್ ಇನ್ ಪಬ್ಲಿಕ್, ಅಥವಾ ಒಂದು ಸ್ಟೇಜಲ್ಲಿ ನಿಂತು ಯಾವ ರೀತಿ ನಾನು ಮಾತಾಡ್ಬೋದು ಕಾನ್ಫಿಡೆಂಟ್ ಪರ್ಸನ್ ಆಗಿ ಅನ್ನೋದನ್ನು ನೋಡೋಣ ಬನ್ನಿ. ಒಂದು ಕಾನ್ಫಿಡೆಂಟ್ ಪರ್ಸನ್ ಆಗಿ ಎಲ್ಲರ ಮುಂದೆ ನಿಂತು ಮಾತಾಡಬೇಕು ಅನ್ನೋದು ಆಸೆ ಇದೆ, ಆದರೆ ಬೇಡಪ್ಪ, ನನ್ನನ್ನು ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಅನ್ನೋ ಭಯ ಇದೆ. ಸೊ ಆ ಭಯದಿಂದ ನಾವು ನಿಂತ್ಕೊಂಡು ಮಾತಾಡೋದಕ್ಕಾಗೋದಲ್ಲ. ಜನಗಳನ್ನು ನೋಡಿದ ತಕ್ಷಣ ಎಲ್ಲವನ್ನೂ ಮರ್ತು ಹೋಗ್ತಾ ಇದೆ, ಅಥವಾ ನನಗೆ ಐ ಆಮ್ ನಾಟ್ ಏಬಲ್ ಟು ಪ್ರೆಸೆಂಟ್ ವಾಟ್ ಐ ವಾಂಟೆಡ್ ಟು ಪ್ರೆಸೆಂಟ್ ಅಂತ ಆಗುತ್ತೆ ಅಲ್ವಾ? ಸೊ ಹಾಗಾದರೆ ಬನ್ನಿ, ಯಾವ ರೀತಿ ನಾವು ಇದನ್ನು ಓವರ್ಕಮ್ ಮಾಡೋದು ಅನ್ನೋದನ್ನು ನೋಡೋಣ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಅಮಗ್ಜಲ ಅನ್ನುವ ಇಮೋಷನಲ್ ಪಾರ್ಟ್ ಆಫ್ ದ ಬ್ರೈನ್. ಸೊ ಇಮೋಷನಲ್ ಪಾರ್ಟ್ ಆಫ್ ದ ಬ್ರೈನ್ಗೆ ಏನಾಗುತ್ತೆ, ರಿಯಲ್ ಥ್ರೆಟ್ ಯಾವುದು, ಅನ್ರಿಯಲಿಸ್ಟಿಕ್ ಥ್ರೆಟ್ ಯಾವುದು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಏನು ಸಂದೇಶವನ್ನು ಕಳಿಸುತ್ತೆ, ಫೈಟ್ ಆರ್ ಅ ಫ್ಲೈಟ್. ಆವಾಗ ನಮಗೇನಾಗುತ್ತೆ, ನಮಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಸೊ ನಮಗೆ ಕೈಕಾಲೆಲ್ಲ ನಡುಗುತ್ತೆ. ಸೊ ತುಟಿ ಹಂದಾಡೋದೇ ಇಲ್ಲ, ನಾಲಿಗೆ ಫುಲ್ ಡ್ರೈ ಆಗಿಬಿಡುತ್ತೆ. ಇದರಿಂದಾಗಿ ನಮ್ಗೆ ಏನು ಮಾಡಬೇಕು ಅಂತಿರುತ್ತೆ ಅದೆಲ್ಲವೂ ಮರ್ತೋಗುತ್ತೆ. ಸೊ ಎಲ್ಲರಿಗೂ ಆಸೆ ಇರುತ್ತೆ, ನಾನೊಂದು ಗುಡ್ ಪಬ್ಲಿಕ್ ಸ್ಪೀಕರ್ ಆಗಬೇಕು, ಒಳ್ಳೆ ಎಲ್ಲರ ಮುಂದೆ ನಾನು ಮಾತಾಡಬೇಕು, ಒಳ್ಳೆ ಪ್ರೆಸೆಂಟೇಷನ್ನ ಕೊಡಬೇಕು ಅಂತ. ಸೊ ಬಟ್ ಈ ಏನು ಭಯ ಅನ್ನೋದಿದೆ, ಇದು ನಿಮ್ಮನ್ನು ಹಿಂಪಡಿತಾ ಇದೆ. ಸೊ ಇದರಿಂದ ಹೇಗೆ ನಾವು ಹೊರಗಡೆ ಬರೋದು, ಹೇಗೆ ಗುಡ್ ಸ್ಪೀಕರ್ ಆಗೋದು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನಿಮ್ಮ ಭಯ ಏನಿದೆ ಇದು ಅನ್ರಿಯಲಿಸ್ಟಿಕ್. ಇದರಿಂದ ಯಾವುದೇ ರೀತಿಯ ಹಾರ್ಮ್ ಇಲ್ಲ. ಇಟ್ ಈಸ್ ಅ ಇರ್ಯಾಷನಲ್ ಫಿಯರ್ ಅನ್ನೋದನ್ನು ಅರ್ಥ ಮಾಡಬೇಕು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ನೀವು ಒಂದು ಸ್ಟೇಜಲ್ಲಿ ಮಾತಾಡ್ತಾ ಇದ್ದೀರಾ ಅನ್ನೋದನ್ನು ವಿಜುವಲೈಸ್ ಮಾಡಬೇಕು. ಸ್ಟಾರ್ಟ್ ವಿಜುವಲೈಸಿಂಗ್ ಯೋರ್ ಸೆಲ್ಫ್ ಆಸ್ ಅ ಸ್ಪೀಕರ್. ಸೊ ನಿಮ್ಗೆ ಆಗಬೇಕಾಗಿರೋದು ಇದೆ. ಸೊ ನಿಮ್ಮ ಬ್ರೈನಿಗೆ ನೀವು ಕಮಾಂಡನ್ನು ಕಳಿಸ್ತಾ ಇರ್ತೀರಾ, ನಾನು ಒಬ್ಬ ಗುಡ್ ಸ್ಪೀಕರ್ ಆಗೋದು. ಸೊ ಇದನ್ನು ನಾನು ಅನುಭವಿಸಬೇಕು, ವಿಜುವಲೈಸ್ ಮಾಡಬೇಕು. ಓಕೆ. ದ ಥರ್ಡ್ ಥಿಂಗ್ ಬಂದ್ಬಿಟ್ಟು, ನೀವು ನಿಮ್ಮನ್ನು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಜಡ್ಜ್ ಮಾಡಬೇಕು. ಏನು ಕರೆಕ್ಟ್ ಮಾಡ್ಬೋದು ಅನ್ನೋದನ್ನು ನೀವು ನೋಡಬೇಕು. ಸೊ ನೀವು ಥಿಂಕ್ ಮಾಡಿ, ಒಂದಷ್ಟು ಜನರ ಮುಂದೆ ನೀವು ಮಾತಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಕನ್ನಡಿ ಮುಂದೆ ನೋಡ್ತಾ ಇದ್ದೀರಾ. ಸೊ ತಪ್ಪಿದ್ದಲ್ಲಿ ಮತ್ತೆ ಮತ್ತೆ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ವೇ ಆಫ್ ಪ್ರೆಸೆಂಟೇಷನ್ ಇರ್ಬೋದು, ಮತ್ತು ನಿಮ್ಮನ್ನೇ ನೀವು ಕರೆಕ್ಟ್ ಮಾಡಿದಾಗ ಅಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕನ್ನಡಿ ಮುಂದೆ ಮಾತಾಡಿದ ನಂತರ ನಿಮಗೊಂಥರ ಕಾನ್ಫಿಡೆನ್ಸ್ ಗೇನ್ ಆಯಿತು ಅಂತ ಫೀಲ್ ಆದಾಗ, ಯು ಹ್ಯಾವ್ ಟು ಶಿಫ್ಟ್ ಯೋರ್ ಸೆಲ್ಫ್ ಟು ದ ನಿಯರ್ ಒನ್ಸ್. ಸೊ ನಿಮಗೆ ಯಾರು ಹತ್ತಿರದವರಿದ್ದಾರೆ, ನಿಮ್ಮನ್ನು ಯಾರು ಜಡ್ಜ್ ಮಾಡೋದಿಲ್ಲ, ಅವರು ಜಡ್ಜ್ ಮಾಡಿದರೂ ನಿಮ್ಮ ಕರೆಕ್ಷನಿಗೋಸ್ಕರ ಅಷ್ಟೇ ಅನ್ನೋದು ನಿಮ್ಮ ಭಾವನೆಯಲ್ಲಿ ಇರುವವರ ಮುಂದೆ ನೀವು ನಿಮ್ಮನ್ನು ಪ್ರೆಸೆಂಟ್ ಮಾಡಬೇಕು.
ಸೊ ಇದನ್ನು ನಾವು ಹೇಳ್ತೀವಿ ರೀವೈರಿಂಗ್ ದ ಬ್ರೈನ್ ಅಂತ, ಗ್ರ್ಯಾಜುವಲ್ ಎಕ್ಸ್ಪೋಜರ್. ಸೊ ಇಲ್ಲೇನಾಗುತ್ತೆ, ನೀವು ಅವರ ಮುಂದೆ ಪ್ರೆಸೆಂಟ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಫೀಲ್ ಯುವರ್ ಸೆಲ್ಫ್ ಕಾನ್ಫಿಡೆಂಟ್ ಪರ್ಸನ್. ಸೊ ಅಲ್ಲಿ ನೀವು ಪ್ರೆಸೆಂಟ್ ಮಾಡ್ತೀರಾ, ಅವರ ಮುಂದೆ ಪ್ರೆಸೆಂಟ್ ಮಾಡಿದಾಗ ನಿಮಗೊಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಗೋ ಫಾರ್ ದ ಸ್ಮಾಲ್ ಗ್ಯಾದರಿಂಗ್. ಸೊ ಒಂದು ಟೀಮ್ ಮೀಟಿಂಗ್ ಆಗಿರ್ಬೋದು, ನಿಮ್ಮ ಟೀಮ್ ಪ್ರೆಸೆಂಟೇಷನ್ಸ್ ಆಗಿರ್ಬೋದು, ಸಣ್ಣ ಕ್ರೌಡಿಗೆ ನೀವು ಪ್ರೆಸೆಂಟೇಷನ್ನ ಮಾಡಬೇಕು. ಸೊ ಇಲ್ಲಿ ಕಂಫರ್ಟ್ ಝೋನಿಂದ ನೀವು ಹೊರಗಡೆ ಬರ್ತೀರಾ. ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತಿರುವಾಗ ಯು ಹ್ಯಾವ್ ಟು ಗಿವ್ ಅ ಕಮಾಂಡ್ ಟು ಯುವರ್ ಸೆಲ್ಫ್ ದ್ಯಾಟ್ ಐ ಕ್ಯಾನ್ ಡೂ ಇಟ್ ಅಂತ. ಸೊ ಯು ಹ್ಯಾವ್ ಟು ಸೆಂಡ್ ಅ ಕಮಾಂಡ್ ಟು ದ ಅಮೆಗ್ಡಲಾ ದ್ಯಾಟ್ ಸೊ ಎಸ್ ದಿಸ್ ಇಸ್ ಇರ್ಯಾಷನಲ್ ಫಿಯರ್, ನಾನು ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ನನ್ನ ಕೈಯಲ್ಲಿ ಅಂತ. ಸ್ಮಾಲ್ ಗ್ಯಾದರಿಂಗ್ ಆದ ನಂತರ ಯು ಕ್ಯಾನ್, ನಿಮ್ಮ ಬ್ರೈನಿಗೆ ಸೆಟ್ ಆಗುತ್ತೆ, ಎನಿ ಗ್ಯಾದರಿಂಗ್ ಯು ಕ್ಯಾನ್ ಡೂ ಇಟ್. ಸೊ ನಿಮ್ಮ ಏನು ಭಯ ಇದೆ ಅದನ್ನು ಕಾನ್ಫಿಡೆಂಟ್ ಆಗಿ ಟರ್ನ್ ಮಾಡ್ಬೋದು. ಸೊ ಇದೆಲ್ಲವೂ ಕೂಡ ಗ್ರ್ಯಾಜುವಲ್ ಎಕ್ಸ್ಪೋಜರಿಂದ ಮಾತ್ರ ಸಾಧ್ಯ. ಸೊ ಈಚ್ ಡೇ ಯು ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಒಂದು ಸಲ ನೀವು ಸ್ಟೇಜಲ್ಲಿ ಮಾಡಿದ್ರಿ ಅಂತಂದರೆ ನಿಮಗೆ ಆಟೋಮೆಟಿಕ್ ರೇನ್ಫೋರ್ಸ್ ಬಂದಾಗ, ಯಾರಾದರೂ ನಿಮಗೆ ಕಾಂಪ್ಲಿಮೆಂಟ್ ಮಾಡಿದಾಗ ಇನ್ನಷ್ಟು ಕಾನ್ಫಿಡೆಂಟ್ ಗೇನ್ ಆಗುತ್ತೆ. ಸೊ ಈ ಗೇನ್ ಆದ ಕಾನ್ಫಿಡೆನ್ಸ್ನ ಮತ್ತೆ ಮತ್ತೆ ನೀವು ಹೇಳ್ತಾ ಹೋಗಬೇಕು, ನಿಮಗೆ ನೀವೇ ಕಮಾಂಡ್ ಕೊಡ್ತಾ ಹೋಗಬೇಕು, ಎಸ್ ಇಟ್ ಈಸ್ ಅ ಸೇಫ್ ಪ್ಲೇಸ್ ಅಂತ. ಸೊ ಇದು ರಿಯಲ್ ಭಯ ಅಲ್ಲ. ಸೊ ಹೀಗೆ ಮಾಡೋದ್ರಿಂದ ಮಿನಿಮಮ್ 6 months ಒಳಗಡೆ ಯು ಕ್ಯಾನ್ ಬಿಕಮ್ ಅ ಕಾನ್ಫಿಡೆಂಟ್ ಪಬ್ಲಿಕ್ ಸ್ಪೀಕರ್. ಈ ಭಯವನ್ನು ನೀವು ಕಾನ್ಫಿಡೆನ್ಸ್ ಆಗಿ ಟರ್ನ್ ಮಾಡ್ಬೋದು, ಅದು ನಿಮ್ಮ ಕೈಯಲ್ಲಿದೆ. ಸೊ ಇನ್ನು ಇದೇ ರೀತಿಯಾದಂಥ ಹಲವಾರು ಭಯಗಳಿರ್ಬೋದು. ನಿಮಗೆ ಫಿಯರ್ ಆಫ್ ಫೇಲ್ಯೂರ್ ಇರ್ಬೋದು, ಫಿಯರ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ನೀವು ಮುಂದೆ ಹೋಗಲಿಕ್ಕೆ ಆಗದೇ ಇರುವಂಥದ್ದು ಇರ್ಬೋದು. ಇದನ್ನೆಲ್ಲವೂ ಕೂಡ ಗ್ರ್ಯಾಜುವಲ್ ಎಕ್ಸ್ಪೋಜರಿಂದ ರೀವೈರಿಂಗ್ ಮಾಡಿದಾಗ ಯು ಕ್ಯಾನ್ ಡೂ ಎವ್ರಿಥಿಂಗ್. ಸೊ ಇದನ್ನು ನೀವು ಓವರ್ ನೈಟಲ್ಲಿ ಮಾಡೋಕ್ಕಾಗಲ್ಲ. ಇಟ್ ಟೇಕ್ಸ್ ಮಿನಿಮಮ್ 6 months ಟು ವರ್ಕ್ ಆನ್ ಇಟ್. ಸೊ ನೀವು ವರ್ಕ್ ಮಾಡ್ಬೋದು, ನಿಮ್ಮ ಫಿಯರಿಂದ ನೀವು ಹೊರಗಡೆ ಬರ್ಬೋದು, ಕಾನ್ಫಿಡೆಂಟ್ ಪರ್ಸನ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.